Nice to meet you. Welcome Shimla. ಈಗ ಡೇ 4ದು ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. 6 ಗಂಟೆಗೆ ಹೊರಡೋಣ ಅಂತ ಇದ್ವಿ ಇಲ್ಲಿಂದ. ಬಟ್ ಆದರೆ 5 ಗಂಟೆ ಸೇಮ್ ಬೆಂಗಳೂರು ಬಿದ್ದು 5 ಗಂಟೆಗೆ ಎದ್ವಿ. ನಾನು ಅರ್ಧ ಗಂಟೆ ಮಲ್ಕೊಳ್ಳೋಣ ಅಂತ ಮಲ್ಕೊಂಡ್ಬಿಟ್ಟು ಸೀದಾ ಕಂಡುಬಿಟ್ಟು ನೋಡ್ತೀವಿ 6:15 6:45 ಆಗೋಗೈತೆ. ಈಗ ಅರೌಂಡ್ ಈಗ 7 ಗಂಟೆ ಕರೆಕ್ಟ್ 7 ಗಂಟೆ ಇಲ್ಲಿಂದ ಆರಾಮ್ ಹೋಗ್ತೀವಿ. ಈಗ ಶಿಮ್ಲಾ ಇನ್ನೊಂದು 80 ಕಿಲೋಮೀಟ್ರ್ ಇದೆ. ಗಾಡಿ ಎಲ್ಲ ಫುಲ್ ಲೋಡ್ ಆಗಿ RX ಸರಿಯಾಗಿ ವೇಟ್ ಕೂತೈತೆ ಮಾತ್ರ. ನಾನು RX ಮೇಲೆ ಒಂದು 100 kg ಕೂತೈತೆ ನಾನು ಬಿಟ್ಟು ಎಷ್ಟು ಹಾಕಿದ್ದೀನಿ. ಇವಂದು ಫುಲ್ ಲೋಡ್ ಆಗಿದೆ. ಈಗ ನಿನ್ನೆ ಎಲ್ಲ ಕ್ಲೀನಾಗಿ ಕಟ್ಕೊಂಡಿದ್ದೀವಿ. ಏನೋ ಶೂ ಹಾಕೊತ ಇದ್ದಾನೆ, ರೈಡಿಂಗ್ ಶೂ ಏನೋ ಫಸ್ಟ್ ಟೈಮ್ ಹಾಕೊತವನೆ ಗೊತ್ತಿಲ್ಲ. ಇನ್ನೊಂದು 80 ಕಿಲೋಮೀಟ್ರ್ ಐತೆ, ಅಭ್ಯಾಸ ಆಗಲಿ ಅಂತ ಹಾಕೊತವನೆ. ಶಿಮ್ಲಾ 120 ಕಿಲೋಮೀಟ್ರ್ ಐತೆ. ಹೊಡ್ತಾ ಇದ್ದೀವಿ ನಾವು ಇಲ್ಲಿಂದ ರೂಮ್ ಹತ್ತಿರದಿಂದ. ಹಾಯ್ ಗಾಯ್ಸ್, ಶಿಮ್ಲಾಗೆ ಇನ್ನೂ ಒಂದು 65 ಕಿಲೋಮೀಟ್ರ್ ಇದೆ. ನನ್ನ ಗಾಡಿಯನ್ನು ಸ್ವಲ್ಪ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಬಿಡೋಣ ಅಂತ ಮಾಡಿಸ್ದೆ. 750 ರೂಪಾಯಿ ಆಯಿತು. ರಾಕೇಶ್ ಪ್ರೋ ಗಾಡಿಗೂ ಒಂದು 300 ರೂಪಾಯಿ ಹಾಕ್ಸ್ಕೊಂಡಿದ್ದಾರೆ. 2T ಆಯಿಲ್ ಇಲ್ಲ, ಎಲ್ಲೂ ಸಿಗ್ತಾ ಇಲ್ಲ. ಬೆಂಗಳೂರಲ್ಲಿ ಇಸ್ಕೊಂಡಿದ್ದು ಸ್ವಲ್ಪ ಇದೆ. ಇಲ್ಲಿ ನೋಡಿ, ಬೆಳಗ್ಗೆ ಹೊರಟು ಅಲ್ಲಿಂದ ಇಲ್ಲೇನು ಶಿಮ್ಲಾ ಇನ್ನೊಂದು 34 ಕಿಲೋಮೀಟ್ರ್ ಇದೆ. ನನ್ನ ಗಾಡಿ ಏನು ರಿಸರ್ವ್ ಇಲ್ಲ, ಅವ್ನ ಗಾಡಿಯಲ್ಲಿ ರಿಸರ್ವಿಗೆ ಗೊತ್ತಾಗಲ್ಲ ಬುಲೆಟ್ ಇಲ್ಲಿ ಅಂತ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದಾನೆ. ನಮ್ಮದಕ್ಕೂ ಒಂದು ಇರಲಿ ಅಂತ ಒಂದು ಪ್ಯಾಕೆಟ್ ತೊಗೊಂಡಿದ್ದೀವಿ. ಇದೊಂದು ಬಾಕ್ಸ್ ತೊಗೊಂಡ್ಬಿಟ್ಟಿದ್ದೀವಿ. ಇದು ಖಾಲಿ ಬಾಕ್ಸ್ ಇದೆ, ಬಾಟ್ಲು ಇದೆ 500 ml. ಈ ಪ್ಯಾಕೆಟ್ ಖಾಲಿ ಆಗೋ ತನಕ ಹಿಂಗೆ ಸಣ್ಣ ಪುಟ್ಟ ಹಾಕ್ಸ್ಕೊತಾ ಇರ್ತೀವಿ. ನೆಕ್ಸ್ಟ್ ಶಿಮ್ಲಾ ಲೇ ಹತ್ರ ಹೋಗೋಕ್ಕೂ ಫ್ಯೂಲ್ ಟ್ಯಾಂಕ್ ಹಾಕ್ಸ್ಕೊಂಡು ಅದು ಯೂಸ್ ಮಾಡ್ತೀವಿ. ಇಲ್ಲಿ 2T ಅಲ್ಲಿ ಕೇಳಿದ್ರೆ ನಮಗೂ ಸಂಬಂಧ ಯಾರೇ ಅಂತಾರೆ, ಗೊತ್ತಿಲ್ಲ. ಇವರೆಲ್ಲ ಪಾಪ ಆದರೂ ಹೆಲ್ಪ್ ಮಾಡ್ತಾರೆ. ಇಲ್ಲಿ ನಮ್ಮ ಇಬ್ಬರೇ ಇರೋದಲ್ವ, ರೈಡರ್ಸಿಗೆ ಒಳ್ಳೆ ಹೆಲ್ಪ್ ಮಾಡ್ತಾರೆ. ಒಳ್ಳೆ ಮರ್ಯಾದೆ ಮಾತ್ರ ಗಾಡಿಗಳಿಗೆ. ಟೂರಿಸ್ಟಾಗಿ ಇಟ್ಕೊಂಡು ಮಾತ್ರ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನು. ಅವ್ನು ಬುಲೆಟ್ ಹೋಗೋ ಬರೋರು ಎಲ್ಲರೂ ಹಿಂಗೆ ತಮ್ಸಪ್ ತೋರಿಸೋಗ್ತಾರೆ. ಮಸ್ತಾಗಿ. ನೆಕ್ಸ್ಟ್ ಇಲ್ಲಿಂದ ಶಿಮ್ಲಾ ಹೋಗ್ತೀವಿ ಒಂದು 40 ಕಿಲೋಮೀಟ್ರು. ನೆಕ್ಸ್ಟ್ ಅಲ್ಲಿ ತೋರಿಸ್ತೀವಿ. ಶಿಮ್ಲಾದಲ್ಲಿ ಒಂದು ಸ್ವಲ್ಪ ಸುತ್ತಾಡೋದಿದೆ, ಅಲ್ಲಿ ಹೋಗಿ ಸ್ವಲ್ಪ ಜಾಗಗಳು ತೋರಿಸ್ತೀವಿ, ನೀವು ನೋಡಿ. ಕಿಲೋಮೀಟ್ರ್ ಐತೆ. ಯಾವುದೋ ಈಸ್ಟಲ್ಲಿ ಹೋಯ್ತಾ ಇದ್ದೀವಿ. ಈ ಕಡೆಯಿಂದ ಹೋಯ್ತಾರ ಗಾಡಿಗಳೇ ಬರ್ತಾ ಇದೆ. ಆ ಕಡೆಯಿಂದ ಒಂದು ಗಾಡಿನೂ ಬಂದಿದ್ದು ನೋಡೇ ಇಲ್ಲ. ಒಂದು 15-20 ಕಿಲೋಮೀಟ್ರ್ ಓಡಿಸ್ತಾ ಇದೆ ರೋಡಲ್ಲಿ. ಏನು ಅಂತ ಗೊತ್ತಾಗ್ತಾಯಿಲ್ಲ. 1 ವೇನಾ 2 ವೇನಾ ಒಂದೂ ಗೊತ್ತಾಗ್ತಾಯಿಲ್ಲ. ಒಟ್ಟಿನಲ್ಲಿ ರೋಡ್ ಸಕ್ಕದಾಗೈತೆ. ಅಲ್ಲಿ ಇಲ್ಲಿ ಬಂಡೆಗಳೆಲ್ಲ ಬಿದ್ದೈತೆ. ಏನೋ ಆಗಿದೆ, ಏನಾಗಿದೆ ಗೊತ್ತಿಲ್ಲ. ಲೋಕಲ್ ಅವ್ರು ಯಾರೋ ಬಿದ್ದೋಗ್ತಿದ್ದಾರೆ. ನೋಡ್ತಾವನೆ ಬೆಂಗಳೂರಿಂದ ಕರ್ನಾಟಕ ಗಾಡಿ ಬಂದಿರೋದು. ಇವರು ಡೆಲ್ಲಿ ತುಂಬ ಕನಕನದಲ್ಲೂ ಕೇಸರಿ. ಇಲ್ಲಿ ಬಂದರೆ ಫುಲ್ಲು ಎಲ್ಲಿ ನೋಡೋದು ದಮ್ ಗಿಡ. वो भी इधर को सर 2000 कम से कम सीज़न टाइम है सर. सीज़न टाइम नहीं होता तो मैं आप लोगों को दोनों 1000 रुपये का दिला देता भाई. 1000 रुपये में नहीं होता तो ज़रूर दिला. हमारा काम है ये. क्राउड है, क्राउड यही है ना शिमला. हाँ जी हाँ जी, पीछे से स्टार्ट हो गया शिमला. वेलकम तो आया था से जोड़ के वेलकम टू शिमला, वहाँ से शिमला स्टार्ट. कम से कम 2000 लगेगा पक्का. 1500 2000 कम से कम. कब तक रुकता? कल 12 बजे तक. 12 बोले तो इंग्लिश में बोलो. 12 noon. सेम इस टाइम पे. यस अभी 11:20 है. हाँ यस कल तक. थोड़ा 1500 हो जाएगा. 1500 कुछ इधर को मिलेगा, इधर को चलना है इस साइड को. हाँ चलेगा. चलो कुछ ಮೇಲ್ಗಡೆ ಎಲ್ಲೂ ಸಿಗಲ್ವಾ ಕೇಳಿದ್ರು? ಮೇಲ್ಗಡೆ ಎಲ್ಲೂ ಸಿಗಲ್ವಾ? शिमला इंडी शिमला अल्ले स्टार्टिंग सीधा मोड़ रोड जाना होगा, जैसे मोड़ रोड वगैरह वहीं से आ सकते हैं आप. बाइक है आपके पास? बाइक से जाना 3 किलोमीटर, वहाँ से मोड़ रोड है. प्रॉपर मोड़ रोड पे लेना 2000 का मिलेगा. पीछे 1500-1800 के बढ़िया रूम मिलेगा, साफ सुथरा. धर्मशाला यही से जाना है. धर्मशाला यही मनाली जाना है. धर्मशाला जाके लद्दाख जाके वापस आने के टाइम पे मनाली आना. नंबर है तुम्हारे पास? नंबर है उसको किसी का फोन करना है. हाँ जाना होगा, वहाँ से तो पैदल जाना पड़ेगा. बाइक नहीं चलानी, फिर कहीं मोड़ रोड पे बाइक नहीं जाता, कुछ व्हीकल नहीं जाएगा. वहाँ से होटल शिमला से वहीं प्रॉपर से वहीं से पैदल लगेगा आपका 10 मिनट.
मॉल रोड पहुंचने के लिए रौनक, जहाँ पे बढ़िया ये है रौनक है। तुम बताओ कहाँ रुकेंगे आप? बेस्ट रहेगा भाई साहब उधर, क्योंकि अब यहाँ पीछे रुकोगे, शिमला जाओगे, फिर अंदर भाग दौड़ रहेगी, बाइक कहाँ लगाओगे, फिर बाहर के पार्किंग का देना पड़ेगा 100 इधर रुपये। पार्किंग गिर्किंग कुछ नहीं है ना? इधर पार्किंग कुछ नहीं, पर आना मॉल रोड तो घूमना होगा आपने, शिमला का मॉल रोड घूमना है ना। हाँ घूमना है। तो फिर हम बैंगलोर कर्नाटका। कर्नाटका बराबर में। होटल ग्रीन हिल्स, क्या इधर है करता है पीछे। देख लिया ये कबाड़ होटल है। रूम दिखाता हूँ मैं। कहाँ जा या रहा है? हिमाचल आ रहे हैं या उत्तराखंड में, केदारनाथ वगैरह, केदारनाथ वगैरह, या हिमाचल में। सीधा मनाली भी बहुत जा रहा है, मनाली भी जा रहा है। मनाली, लेह लद्दाख, उधर स्पीति वगैरह, हमारे काजा स्पीति भी बहुत जा रहा है। लेकिन हमारा फिर पहाड़ी में भी अपना लैंग्वेज है। ये भाई सिरमौर से हैं। क्यों जी? सिरमौर से ही है ना। अब मैं यहाँ का लोकल हूँ, शिमला का। मेरी लैंग्वेज और इसकी लैंग्वेज में भी अंतर है। ಆಲ್ಮೋಸ್ಟ್ ಈಗ ಶಿಮ್ಲಾ ರೀಚ್ ಆಗಿದ್ದೀವಿ. ನಮ್ಗೆ ಇಲ್ಲಿ ರೂಮ್ ಸಿಗ್ತಾ ಇಲ್ಲ. ಒಬ್ರು ಸಿಕ್ಕಿದ್ದಾರೆ ಸ್ಟೂಡೆಂಟ್ ಅಂತ ಹೇಳಿ, ಅವ್ರ ಹತ್ರ ಮಕ್ಕರ್ ಮಾಡಿ ರೂಮ್ ಹುಡುಕ್ತಾ ಇದ್ದೀವಿ. ಒಂದು 3-4 ಜನಕ್ಕೆ ಫೋನ್ ಮಾಡಿದ್ರು, ಎಲ್ಲ 2500 ಹೇಳ್ತಾರೆ. ಈಗ ಸಾತಿಗೆ ಇಲ್ಲೇ ಬಿಟ್ಟು ಗಾಡಿ ನೋಡ್ಕೊಂಡು ಅವ್ರಿಗೆ ಒಂದು 100-200 ಕೊಟ್ಟು ಅವ್ರ ಕಾರ್ ಇದೆ ಅಂತ ಇಲ್ಲೇ ಕೆಳಗಡೆ ಹೋಗಿ ಯಾವ ರೂಮ್ ಒಂದು 2-3 ರೂಮ್ ನೋಡ್ತೀನಿ, ಎಲ್ಲಿ ಕಡಿಮೆ ಆಗುತ್ತೆ, ಗಾಡಿ ಪಾರ್ಕಿಂಗ್ ಎಲ್ಲ ಚೆನ್ನಾಗಿ ಸಿಗುತ್ತೆ, ಅಲ್ಲಿ ಹೋಗಿ ಬರ್ತೀನಿ ನಾನು. ಅಷ್ಟೋ ತನಕ ಇವ್ನು ಇಲ್ಲೇ ಇರ್ತಾನೆ. ಬ್ರೋ ಆದಷ್ಟು ಕಮ್ಮಿ ಮಾಡು ಬ್ರೋ, ಆದಷ್ಟು ಕಮ್ಮಿ ಮಾಡು. ನಕ್ರ ಮಾಡು ಅವನ ಹತ್ರ. ಹಾಂ ಏನಂತ? ಹಾಂ ಮೊಬೈಲ್ ಏನು ಹೇಳಿದೆ ಬ್ರೋ? ಫುಲ್ ಹೆಲ್ಪ್ ಮಾಡ್ತಾನೆ. ಮೇಲ್ಗಡೆ ಇದೆ ರೂಮು, ಒಳ್ಳೆ ವೀವ್ ಇರೋದು ಅಂತ ತೊಗೊಂಡಿದ್ದೀವಿ. ಇಲ್ಲೆಲ್ಲ 3000-4000 ಹೇಳ್ತಾರೆ ದೊಡ್ಡ ದೊಡ್ಡ ಹೋಟ್ಲಿಗೆ. ನಮಗೆ ರೂಮ್ ಇದ್ದರೆ ಸಾಕು, ಒಳ್ಳೆ ಒಂದು ವೀವ್ ಇರೋದು ಅಂತ ಇಲ್ಲೊಬ್ರಿಗೆ ಅಣ್ಣಂಗೆ ಕೇಳಿದ್ವಿ. ಪಾಪ ಕರ್ಕೊಂಡು ತೋರಿಸಿದ್ರು. ಮೇಲ್ಗಡೆ 3-4 ಫ್ಲೋರ್ ಇದೆ, ನಿಮಗೆ ತೋರಿಸ್ತೀವಿ ಆಮೇಲೆ. ಸಿಕ್ಕಾಪಟ್ಟೆ ಹೈಟ್ ಇದೆ. ಅವ್ನು ಎತ್ಕೊಂಡು ಹೋಗ್ತೀನಿ ಅಂತ ಹೇಳಿ ಗಾಡಿಗೆ ಬಿಚ್ಚಿದ್ದೀವಿ. ಈಗ ಅದು ಎತ್ಕೊಂಡು ಹೆಂಗೆ ಎತ್ಕೊಂಡು ತೋರಿಸಿದ್ರು, ಮಸ್ತಾಗಿ ಎತ್ಕೊಂಡು ಸರಿಯಾಗಿ ವೇಟ್ ಐತೆ. ಅಭ್ಯಾಸ, ಶಿಮ್ಲಾದ ಅಭ್ಯಾಸ. ಅವ್ನಿಗೆ ಹೋಗ್ತಾ 100-200 ಕೊಡಿ ಅಂತ ಅವ್ರು ಹೇಳಿದ್ದಾರೆ ಅಷ್ಟೇ. ಅವ್ನಿಗೆ ಕೊಟ್ಟರೆ ಪಾಪ ಒಳ್ಳೆ ಹೆಲ್ಪ್ ಆದಂಗೆ ಆಯ್ತು. ಎದುರುಗಡೆ ಒಂದು ಡಾಬಾ ನೋಡ್ಕೊಂಡಿದ್ದೀವಿ, ಹೌದು. ಈಗ ಹೋಗಿ ತಿನ್ಬೇಕಷ್ಟೇ. ನೆಕ್ಸ್ಟು ಫ್ರೆಶ್ ಅಪ್ ಆಗಿ ಇಲ್ಲಿಂದ ಅವ್ರೊಂದು ಪ್ಲ್ಯಾನ್ ಕೊಟ್ಟಿದ್ದಾರೆ, ಆ ಪ್ಲ್ಯಾನ್ ಪ್ರಕಾರ ಹೊರಡ್ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀವಿ ನೋಡಿ. ನಮ್ಮ ರಾಕೇಶ್ ಪ್ರಭು ಕೂಳೆ ಕೊಡೋಕೆ ಒಬ್ಬ ಮನುಷ್ಯ ಅವರಲ್ಲಿ. ಇಲ್ಲ ಬೆಳಗ್ಗೆ ಫುಲ್ ಆಗಿಬಿಟ್ಟಾರ ಅವರು. ಮಸ್ತಾಗಿ ಪಾಪ ಆದರೂ ಚೆನ್ನಾಗಿ ಮಾತಾಡ್ಸ್ಕೊಂಡು ಅವನ ಯಪ್ಪ ಅಲ್ಲೇ ತಿಂಡಿ ತಿನ್ನಿ ಅಂತವನು. ನಾವು ಹೋಗಿ ತಿನ್ನೋದು ಅಲ್ಲೇ, ಬಜೆಟ್ ಫ್ರೆಂಡ್ಲಿ ಇರೋದೆ. ಅಲ್ಲಿ ಮ್ಯಾಗಿಗೆ 80 ರೂಪಾಯಿ 100 ರೂಪಾಯಿ ಅಂತಾರೆ. ಇಲ್ಲಿ ಬಿರಿಯಾನಿ ಮುಟ್ಟಕ್ಕಾಗಲ್ಲ. ಬಿರಿಯಾನಿ ಮುಟ್ಟಕ್ಕಾಗಲ್ಲ ಬ್ರೋ. ಪಾಪ ನೀವು ಬಂದಾಗಿಂದ ಬಿರಿಯಾನಿ ಕೇಳ್ತಾ ಇದೆಯಲ್ಲ, ಸಿಗ್ತಾನೆ ಇಲ್ಲ ನಿನಗೆ. ತಗೊತೀನಿ ಬಿಡು ಬ್ರೋ, ಆದರೆ ಮಾಡ್ಕೊಡ್ತೀನಿ ಎಲ್ಲ ನಾನು. ಸರಿ ಬ್ರೋ, ನೀನು ಮಾಡ್ತಾ ರಾಕೇಶ್ ಪ್ರಭು ಫ್ರೆಂಡ್ ಬಂದರು. ए हमारा कैमरा है, कुछ बोलो इसे. हमारा वीडियो निकल रहा है, कुछ बोलो. ओके, नाइस टू मीट यू, वेलकम शिमला. देखिए अच्छा बात कर रहे हैं, अच्छा आदमी है. खाने के लिए भी बोल रहे हैं. इधर आओ तुम, इधर आओ. गाड़ी आ रहा है. अरे यार, चलो वो यार मैं बूढ़ा हो गया, गाड़ी गोड़ी जाने दे. ठीक है, चलो वही वेलकम टू शिमला, नाइस टू मीट यू. आई एम गोइंग नारकंडा. चलो ठीक है, मैं गाड़ी से. ओके, यहीं खाना. ऊपर जितने को ऊपर ले जाएंगे ना, उतने को ठंडा हो जाएगा, मज़ा नहीं आएगा. यहाँ गरम खाएंगे तो मज़ा आएगा. ठीक है. ओके, कहाँ से हैं आप? कर्नाटक से. कर्नाटका. नाइस टू मीट यू. ओके. आई एम हिमाचल प्रदेश. आई एम PTI. भैया ये इसको पकड़ो. वो सब मैं लेके आता हूँ. ಇದು ಕೊಡ್ಲಾ? ಓ ಏನು
OPT चाले चक्रू बोला यार भाई यार कहते हैं चक्कर बोतल बोलते पियाने ये दो है चेयर एक ಇವ್ರ ಕೈಲೆಲ್ಲ ಬ್ಯಾಗ್ ಎಷ್ಟಕ್ಕೆ ಕೈ बैठो आप ढाबे में जाओ आप इधर बैठो ढाबे पे बैठो सामान हम ले जाएंगे नोट नहीं 109 ಎತ್ಕೊಂಡು ಹೋಗಿ ಬಿದ್ದಿದ್ದೋಗೋರ್ಗ ಯಪ್ಪ आएगा ಹೆಲ್ಮೆಟ್ ಬ್ರೋ ओए उठा ಬ್ರೋ ನೀನು ಹೆಲ್ಮೆಟ್ ಗಯಾ ಅಂತಾರೆ ನೋಡ್ತಾ ಇರಿ ಇವಾಗ एक छोड़ो ना मेरे नींद ये ले आना कूद दो मैं ले जाता हूँ हाँ हेलमेट भी ले जाऊंगा दो हैं मैं ले जाऊंगा वो दो नहीं, हेलमेट वो दो। हेलमेट दे दो हम लेके आएंगे ओके ये ले जाता हूँ हाँ वो लेके स्लीपिंग बैग ले जाता हूँ Experience, आपको पता हाँ? है स्लीपिंग बैग हो यार रिटायर हूँ मैं फौजी ठीक है चलो फौजी रिटायर हूँ मैं ಬ್ರೋ ಕೀ ಬ್ರೋ ನನ್ನ ಗಾಡಿದು ಹಿಂಗೆ ಹೆಲ್ಮೆಟ್ ಎತ್ಕೊಂಡ್ಬಿಡ್ತೀಯ ನೋಡು ಬ್ರೋ ಇಲ್ಲ ये ಕಾಣುತ್ತಲ್ಲ ಇದೆ ಎದುರುಗಡೆ ಅಲ್ಲಿ ನೋಡಿದ್ರೆ ಡೆಲ್ಲಿಲಿ ಗುಹೆ ಕರ್ಕೊಂಡೋದ್ರು ಇಲ್ಲಿ ಯಾವ್ದೋ ಫುಲ್ ಹೀಲ್ಸ್ ಅಂದ್ಬಿಟ್ಟು ಕರ್ಕೊಂಡು ಹೋಯ್ತವ್ರೆ ನನ್ನ ಗಾಡಿ ನೋಡಿ ನಾನು ಮೆಟ್ರೋ ಸ್ಟೇಷನಲ್ಲೇ ಇಟ್ಟಿಲ್ಲ ಇಲ್ಲಿ ತೋರಿಸ್ಬಿಡ ರೋಡ್ ಸೈಡೇ ಪಾರ್ಕಿಂಗ್ ಆಪ್ಷನ್ ಇಲ್ಲ ಅದಕ್ಕೆ ಇಲ್ಲೇ ಇಟ್ಟಿದ್ದೀನಿ ನಾನು ಮತ್ತೆ ಜೋರಾಗಿ ಮಾತಾಡ್ಬೋದು ಪೂರ ಲಗೇಜು ಇಲ್ಲಿ ಇಟ್ಟಿದ್ದ ಪಾಪ ಮನುಷ್ಯ ಎಲ್ಲ ಒಬ್ಬನೇ ಎತ್ಕೊಂಡಂಗೆ ಮೇಲೆ ಸೇರಿಸಿದ್ದಾನೆ ನಾವು ಇನ್ನೂ ಮೇಲೆ ಹೋಗಿಲ್ಲ ಹೆಂಗಿದೆ ಅಂತ ನೋಡೋಕ್ಕೆ ಮುಂದೆ ಹೋಗ್ತೀನಿ ಇನ್ನೂ ಮೇಲೆ ಹೋಗ್ಬೇಕಾ ಬ್ರೋ ಪಾಪ ಅಲ್ಲಿ ಇಲ್ಲಿವರೆಗೂ ಎಷ್ಟು ದೂರ ಎತ್ಕೊಂಬಂದ ಬ್ರೋ ಅವನು ಪಾಪ ಇಷ್ಟಕ್ಕೆ ಸುಸ್ತಾಗೋಯ್ತು ನನಗೆ ವೆಲ್ಕಮ್ ಟು ಶಿಮ್ಲಾ ಮಸ್ತಾಗಿದೆ ಗೈಸ್ ಮಾತ್ರ ಇಲ್ಲಿ ಇನ್ನೂ ಚೆನ್ನಾಗಿರೋ ವ್ಯೂ ಬೇಕು ರೂಮ್ ಬೇಕು ಅಂದರೆ 3,000-3,500 ಇಟ್ಬೇಕು ನಾವು 1,000 ಅಲ್ಲ 5,000 ಇಂದ ಸ್ಟಾರ್ಟ್ ಇಲ್ಲಲ್ವಾ ಇನ್ನ ಮೇಲ ಇಲ್ಲಿ ಕಾಣಿಸ್ತಿಲ್ಲ ಅನ್ಕೊಂತೀನಿ ಕಾಣಿಸ್ತಿಲ್ಲ ಇದ್ರೊಳಗೆ ರೂಮ್ಗಳೆಲ್ಲ ಫುಲ್ ಬೆಟ್ಟದ ಮೇಲೆ ಮನೆಗಳಿದೆ ಫುಲ್ ಎದುರುಗಡೆ ಪಾರ್ಟಿ ಮಾಡಕ್ ಮಸ್ತ್ ಜಾಗ ಆದರೆ ನಾವು ಮಾಡಲ್ಲ ಪಾರ್ಟಿ ಯಾಕಂದ್ರೆ ಬ್ರೋ ಶಿಫ್ಟಾಗಿ ಹೇಳ್ಬಿಟ್ಟಿದ್ದಾರೆ ಪಾರ್ಟಿ ಗೀಟಿ ಎಲ್ಲ ಮಾಡಂಗಿದ್ರೆ ಊರಿಗೆ ಹೋಗಿ ಮಾಡ್ಕೊ ಅಂತ ನೋಡಿ ಬ್ರೋ ಪಾರಿವಾಳ ಹೆಂಗೆ ಕೂತಿದೆ ಅಲ್ಲಿ ಲೈನ್ ಕುಂತ ಇದೆ ನೋಡಿ ಗಾಯ್ಸ್ ಇದೆ ನಮ್ಮ ರೂಮು ಶಿಮ್ಲಾ ರೂಮ್ ನಮ್ಮದು ವ್ಯೂ ಇದು ಸವಾಬ ಅಂದ್ರೆ ಇಲ್ಲಿಂದ ಹಾರಿದ್ರೆ ಆಡ್ತೀಯ ಬ್ರಾ ಹಾರಕ್ಕೆಲ್ಲ ಮೀಟ್ರಿಲ್ಲ ಹಾರಕ್ಕೆ ಸಿಕ್ಕಾಪಟ್ಟೆ ಹೈಟ್ ಐತಿ ಅಲ್ಲಿ ನೋಡಿ ಅಲ್ಲೊಂದು ಬಿಲ್ಡಿಂಗು ಕುಸ್ತೋಗೈತೆ ಬ್ರೋ ಅದು ಫುಲ್ ಯಾವ್ದು bro? ಬಿಲ್ಡಿಂಗೇ ಬಿದ್ದಿದೆ ಅದು ಆ ಬಿಲ್ಡಿಂಗಿಂದ ಕಾಣೋದು ಕರೆಕ್ಟಾಗಿ ಎಲ್ಲಿ ಹೇಳು ಬ್ರಾ ಅದು ಅಲ್ಲಿ ಬಿದ್ದಿದೆ ಬಿಲ್ಡಿಂಗೇ ಕ್ರ್ಯಾಶ್ ಆಗಿದೆ ನಾವು ಒಬ್ಬರು ಸತ್ತಿಲ್ಲ ಅಂತ ಆದರೆ ಇಲ್ಲ ಅವ್ರ ರೂಮ್ ನೋಡಕ್ಕೆ ಹೋಗಿದ್ರಲ್ಲ ತುಂಬ ಕಡೆ ಹುಡುಕಿದ್ವಿ ಗೈಸ್ ನಾವು ಒಂದು 5-6 ಕಡೆ ಹುಡುಕಿದ್ವಿ ಅವ್ರ ಪಾಪ ಅವ್ರೊಬ್ರು ಸಿಕ್ಕಿದ್ರು ಅವ್ರ ಕಾರಲ್ಲಿ ಹತ್ಕೊಂಡು ಫುಲ್ ಹುಡುಕಿದ್ವಿ ನಮ್ಮ ಬಜೆಟಿಗೆ ಎಲ್ಲೂ ಆಗಿಲ್ಲ ಇದು ನಮ್ಮ ಬಜೆಟ್ ಮೀರಿ ಜಾಸ್ತಿನೇ ಆಯಿತು ಬಟ್ ಆದರೆ ಓಕೆ ರೂಮು ಮಲ್ಕೊಳಕ್ಕೆ ಸಾಕು ವ್ಯೂ ಪಾಯಿಂಟು ಮಸ್ತಾಗಿದೆ ಈಗ ಯಾಕೆ ಇಷ್ಟು ಪ್ರೈಸ್ ಇದೆ ಅಂದರೆ ಇದೆಲ್ಲ ಫುಲ್ ಟೂರಿಸ್ಟ್ ಪ್ಲೇಸು ಇಲ್ಲೆಲ್ಲ ಸ್ಟಾರ್ಟಿಂಗ್ ಇವಾಗೆಲ್ಲ ಸೀಸನ್ ಟೈಮ್ ಅಂತ ಬೇರೆ ಹೇಳ್ತಾವ್ರೆ ಎಲ್ಲ ಸ್ಟಾರ್ಟಿಂಗ್ ಪ್ರೈಸೇ 3,000ಇಂದನೇ ಸ್ಟಾರ್ಟ್ ಆಯ್ತಾ ಇದು ರೂಮ್ ಇದಕ್ಕೆ ಎಷ್ಟು ಕೊಟ್ಟೆ ಬ್ರೋ ನೀನು 1500 ಅವ್ರು 100 ತೊಗೊಂಡ ಅವ್ನ ಗಾಡಿ ಅವನು 100 ತೊಗೊಂಡ
₹100 ಇನ್ನು 200 ಅಂದರೆ 100 ಇಸ್ಕೊಂಡ. ಅಲ್ಲ ಆ 200 ಬಿಟ್ಟು ಇದು ಹೋಟ್ಲು ತೋರಿಸೋದಕ್ಕೆ 100 ಎಕ್ಸ್ಟ್ರಾ. ಅಲ್ಲಿ ತಗೊಂಡವ್ರೆ. ಈಗ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಸುತ್ತಾಡಕ್ಕೆ ಹೋಗ್ಬೇಕು. ನೆಕ್ಸ್ಟ್ ತೋರಿಸಿ ಬನ್ನಿ ನಮ್ಮ ಹಿಂದೆ.